ಟ್ರಾವೆಲಿಂಗ್ ಮಾಡ್ಕೊತ ಪದ್ಧತಿ ಸರಿ ನಿಮಗೆಲ್ಲ ತೋರಿಸುವಂಥ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ಕೊತಾರೆ ನಾವು ಅದನ್ನು ಮಸ್ತ್ ಅದು ಅದನ್ನ ಮಾಡೋಣ್ರಿ ಅದಾಗೋಣ್ರಿ ಅದನ್ನ ಮಾಡೋಣ ಮಸ್ತ್ ಟ್ರಾವೆಲ್ ಮಾಡ್ಕೊತಾರೆ ಈ ದೇಶ ಪೂರ್ತಿ ಸುತ್ತ ಆಮೇಲೆ ಹೊರದೇಶಕ್ಕೆ ಉಂಟು ಹೊರದೇಶನೂ ಟ್ರಾವೆಲ್ ಎಲ್ಲರಿಗೆ ಹಿಸ್ಟ್ರಿ ನನ್ನ ಥರದಾಗ ಹೇಳ್ತೇನೆ ರೀ ಹಿಸ್ಟ್ರಿ ಸುಸ್ವಾಗತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗೈತೆ ರೀ ಗೈಸ್ ಇವತ್ತಿನ ಬ್ಲಾಗ್ ಗೈಸ್ ಏನು ಮಾಡೋಣ ನೋಡ್ರಿ ಎಷ್ಟೋ ದಿವಸ ಆಗಿತ್ತು ಪೂಜೆ ಮಾಡಿ ಅದಕ್ಕೆ ಅವ್ರು ಇಲ್ಲಿ ಊರು ಹೋಗಿದ್ರು ಮಧ್ಯಾಹ್ನ ಬರ್ತಾರೆ ಅಂತೇಳಿ ನಾನು ಮಾಡಿರಿ ಇವತ್ತು ಪೂಜೆ ಯಾಕೆ ಒಂದು ತಾಸು ಮೇಲೆ ಆಗೈತೆ ರೀ ಪೂಜೆ ಮಾಡ್ಬೇಕು ಒಂದು ತಾಸದ ಮೇಲೆ ಹಿಡಿತೈತೆ ಟೈಮ್ ಒಂದು ತಾಸದ ಮೇಲೆ ಕೆಟ್ಟ ಒಂದು ತಾಸದ ಮೇಲೆ ಹಿಡಿತು ಪೂಜೆ ಅಂತ ಮಾಡಿ ನೀವು ಫುಲ್ ಪೂಜೆ ಫಿನಿಶ್ ಅದು ವಿಡಿಯೋ ಮಾಡಲಿಲ್ಲ ರೀ ಅದನ್ನು ಅಂದ್ರೆ ನಮ್ಮ ಭಕ್ತಿ ಮನಸ್ಸಲ್ಲಿ ಇರಲಿ ವಿಡಿಯೋದಾಗ ಬೇಡ ಅಂತ ಮಸ್ತ್ ರೀ ಎಲ್ಲರಿಗೂ ಎದ್ರದಂದ್ರೆ ಹೆಡ್ಫೋನ್ಸ್ ಹೆಂಗೆ ರಿವ್ಯೂ ಚಲೋ ಮಾಡ್ತಾನಲ್ಲ ಅಂತ ಅನ್ನಿಸ್ತಲೋ ರಿವ್ಯೂ ಚಲೋ ಆಕೈತೆ ಅನ್ನಿಸ್ತಲ್ವ ಇವತ್ತು ಯಾಕಂದ್ರೆ ನಾನು ಬೆಂಕಿ ರಿವ್ಯೂ ಮಾಡತ್ತೇನಂದ್ರೆ ನಾನು ಟೆಕ್ ಯೂಟ್ಯೂಬರ್ ಆಗಿಬಿಡ್ಲಿ ರೀ ಬ್ಯಾಡ್ರಿ ಯಾಕೆ ನಮ್ಮ ಟೆಕ್ ಯೂಟ್ಯೂಬರ್ ಆಗ್ಬೇಕಂದ್ರೆ ರೊಕ್ಕ ಬಾಳ್ಬೇಕು ಬಿಕಾಸ್ ಯಾಕಂದ್ರೆ ಗ್ಯಾಜೆಟ್ಸ್ ಎಲ್ಲ ತೊಗೋಬೇಕು ಎಲ್ಲ ಮಾಡ್ಬೇಕು ಅದು ಬೇಡ ಕಿಸೆದಾಗ ರೊಕ್ಕಿನ ಮೊದಲು ಎಲ್ಲ ಬೇಡ್ರಿ ಇನ್ನು ನಮ್ಮ ಮ್ಯಾಲಿನ ಟೆರಸ್ ತೋರಿಸಿ ನೋಡ್ರಿ ನಿಮ್ಮ ಮನೆ ಮೇಲಿಂದ ಏನು ಟೆರಸ್ಸಾಗ ಏನಿಲ್ಲ ಅಂತ ಅದು ಗೊತ್ತು ನಿಮ್ಗೆ ಅಂತ ತೋರಿಸ ನೋಡ್ರಿ ಈ ವಿಟಾರ್ ಇಲ್ಲಿ ಇಲ್ಲ ಅಂತೇಳಿ ಗೈಸ್ ಸ್ಟಾರ್ಟ್ ಎಲ್ಲಿಂತಂದ್ರೆ ನೀವಿಲ್ಲ ಇದು ನೋಡ್ರಿ ಇದೆಲ್ಲ ಟೆರಸ್ ತೋರಿಸ್ತೀನಿ ಹಿಂಗೆ ಅಪ್ಡೇಟ್ ಆಗ್ತಾನೆ ಒಂದು ನಿಮಿಷ ವೇಟ್ ಇಲ್ಲಿ ಬಾಜು ಮನೆಗಳು ಅದಾವು ಇವೆಲ್ಲ ಮನೆಗಳು ಈ ಸೈಡು ಈ ಕಡೆ ಎಲ್ಲ ಮನೆಗಳು ಮನೆಗಳು ತುಂಬ್ಯಾವ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಏನು ಇಲ್ಲಿ ಉಂಟು ಹಂಚ್ಗಳು ಇಟ್ಟಾರಿ ಗೈಸ ಮತ್ತು ಬಿಸು ಕಲ್ಲಿಟ್ಟಾರು ಹಂಚ್ಗಳು ನೋಡ್ರಿ ಎಂತೆಂಥ ವೆರೈಟಿ ಈ ಮೊದಲು ಈ ಮನೆ ಇತ್ತಲ್ಲ ಹಂಚಿನ ಮನೆ ಇತ್ತು ಇದರಿಂದ ಹಂಚ್ಗಳು ಇವೆಲ್ಲ ತೆಗೆದಿಟ್ಟಾರು ಚೀಲ್ದಾಗ ಹಂಚು ಇಲ್ಲಿ ಟ್ಯಾಂಕೆ ಇದು ಮನೆಗಳು ನೋಡ್ರಿ ಸಾಲಕ್ಕೆ ಎಲ್ಲ ಮನೆಗಳು ತುಂಬ್ಯಾವ ಓವರಾಲ್ ಈ ಕಡೆ ಸೈಡ್ ಎಲ್ಲ ಬರೀ ಮನೆಗಳು ಹೊಲ ಈ ಕಡೆ ಸೈಡ್ ಹೊಲ ಮನೆ ಮತ್ತು ಹಿಂಗಿಂತ ಈ ಸೈಡ್ ರೂಟ್ ಐತಿ ಈ ಸೈಡ್ ಹಿಂಗೆ ರೂಟ್ ಹೋಗಿ ಹಿಂಗೆ ರೈಟ್ ಹೊಲ್ಲಿ ಸ್ಟೇಟ್ ಹೋದ್ನ ಇದು ಬರ್ತೈತೆ ರೀ ನರೇಂದ್ರ ಹತ್ಕೊಳ್ಳಿ ಧಾರವಾಡ ಡೈರೆಕ್ಟ ಹಿಂಗೆ ಹೋಗೋದು ಸನೇಪ ಇದು ನೀರು ಬಿದ್ದಾವ್ರಿ ಇಲ್ಲಿ ಕುಂದಿಗೆ ಇದೇನು ಮಾಡ್ತಿಲ್ಲ ರೀ ಹಿಂಗೆ ಹೋದ್ರೆ ಸನೇಪ ಸನೇಪ ಆಕೈತೆ ನರೇಂದ್ರಕ್ಕೆ ಹೋಗಿ ಧಾರವಾಡಕ್ಕೆ ಹೋದ್ರೆ ನಾವು ಈಗ ಗರಗಿಂತ ಸನೇಪ ಅನ್ಸತ್ತೆ ರೀ ಹಿಂಗೆ ಹೋದ್ರೆ ಸ್ವಲ್ಪ ದೂರ ಅನಿಸತಿ ಧಾರವಾಡ ಅದ್ರ ಸಂಬಂಧ ಧಾರವಾಡಕ್ಕೆ ಹೋಗೋದಿತ್ತಂದ್ರೆ ನಾವು ನರೇಂದ್ರ ಮ್ಯಾಲೆ ಹಾಸಿ ಹೋಗ್ತೇವೆ ಧಾರವಾಡಕ್ಕೆ ಹೋಗೋದಿತ್ತಂದ್ರೆ ಅದು ಗಾಡಿ ತೊಗೊಂಡ್ರಿ ಬಸ್ ಸಿಗಿತ್ತಂದ್ರೆ ಹಿಂಗೆ ಸುತ್ತ ಹಾಕಿ ಹಿಂಗೆ ಹೋಗ್ತೀವಿ ಮಸ್ತ್ ಐತ್ರಿ ಇದೆಲ್ಲ ಮನೆಗಳು ಬೆಳಿಗ್ಗೆ ಚಲೋ ಅನ್ಸತ್ತೆ ಬೆಳಿಗ್ಗಿಂದ ತೋರ್ಸೋಣ ನಿಮ್ಗೆ ಹೆಂಗೆ ಅನ್ಸತ್ತೆ ಅಂತ ಇಲ್ಲಿ ಮ್ಯಾಲೆ ಇಂಥ ಟೆರಸ್ ವ್ಯೂ ಎಲ್ಲ ಮಸ್ತ್ ಇಲ್ಲೆಲ್ಲ ರೀಲ್ಸ್ ಮಾಡ್ಯಾರ ನಾವು ಒಂದು ಅವು ಇರ್ಬೋದು ಅನಿಸ್ತತಿ ಏನು ಗೊತ್ತಿಲ್ಲ ರೀಲ್ಸ್ ಮಾಡ್ಯಾವ ಒಂದು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಸ್ತ್ ಮಾಡ್ಯಾವ ಅದು ಕ್ಲಿಪ್ ಅಂತ ಅದು ಇತ್ತಂದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಇಲ್ಲ ಯಾಕಪ್ಪ ಅಂದ್ರೆ ನನ್ನ ಫೋನ್ದಾಗ ಎಲ್ಲ ಡಿಲೀಟ್ ಮಾಡಿಬಿಟ್ಟೇನೆ ರೀ ಯಾಕಪ್ಪ ಅಂದ್ರೆ ವೀಡಿಯೋಗಳ ಸಂಬಂಧ ಲಾಗ್ ಮಾಡೋ ಸಂಬಂಧ ನನ್ನ ಫೋನ್ದಾಗಿಂದ ಎಷ್ಟು ಫೋಟೋ ಇದ್ದು ಟೋಟಲ್ 5,000 ಫೋಟೋಸ್ ವೀಡಿಯೋಸ್ ಸೇರಿಸಿ 5,500 ಇದ್ದು ನನ್ನ ಫೋನ್ದಾಗ ಎಲ್ಲ ಡಿಲೀಟ್ ಮಾಡಿದ್ನಿ ಅದ್ರ ಸಹ ಲಾಗ್ ಎಷ್ಟು 128 GB ಐತ್ರಿ ನನ್ನ ಸ್ಟೋರೇಜ್ ಅದು ಅಷ್ಟು ತುಂಬಕ್ಕೆ ಹಿಡಿದಿರ್ಕಿಲ್ರಿ ಅದು ಯಾಕಂದ್ರೆ ಸ್ಟೋರೇಜ್ 128 ಎಲ್ಲ ತುಂಬತ್ತೈತ್ರಿ ಅದ್ರ ಸಂಬಂಧ ಎಷ್ಟು 70 GB ಅಷ್ಟೋ ಆಗ್ತದ ಡಿಲೀಟ್ ಆದ್ರೆ ತುಂಬೈತಿ ಈಗ ಇನ್ನೊಂದು 20 GB ಅದು ಅಷ್ಟು ಉಳ್ದೈತಿ ಅದ್ರ ಸಂಬಂಧ ಡಿಲೀಟ್ ಮಾಡ್ಯಾನ ನೋಡ್ರಿ 5,280 ಅಷ್ಟು ಇದ್ದು ಫೋಟೋಸ್ ವೀಡಿಯೋಸ್ ಎರಡು ಸೇರಿಸಿ 5,280 ವಿಚಾರ ಮಾಡಿರಿ ಯಾವಾಗಲೇ 2 ವರ್ಷ ಆಗಂದ್ರೆ ನಾವು ಅಷ್ಟು ಫೋಟೋ ವೀಡಿಯೋಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದಾಗ ಆ ಪರಿ ಕ್ಯಾಪ್ಚರ್ ಮಾಡೀವ್ರಿ ನಮ್ಮದು ಕಾಲೇಜ್ ಲೈಫ್ ಮತ್ತು ಹೊರಗೆ ಹಂಗೆ ಅಡ್ಡಾಡಿದ್ರಲ್ಲ ಮಸ್ತ್ ಕ್ಯಾಪ್ಚರ್ ಮಾಡಿ ಮಸ್ತ್ ಇದು ಮಾಡಿದ್ವಿ ಭಾಳ ಇದ್ದರು ಅವೆಲ್ಲ ಮೆಮೊರಿ ಚಲೋ ಇದ್ವಿ ಎಲ್ಲ ಇರೋತ್ತಕ್ತು ಹೊಸದು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡತ್ತವೆ ಇವ ಲಾಗಿಂಗ ಅದ್ರ ಸಂಬಂಧ ಡಿಲೀಟ್ ಡಿಲೀಟ್ ಮಾಡಿಬಿಟ್ನಿ ಈ ಫೋನ್ದಾಗಿಂದ ಎಲ್ಲ ಡಿಲೀಟ್ ಮಾಡ್ಯಾವ್ರಿ ಒಂದು ಫೋಟೋಸ್ ಇಲ್ಲ ನನ್ನ ಅಂತ ಒಂದು ಫೋಟೋಸ್ ಅದಾವ್ರಿ ಯಾವಾಗ ಮದುವೆ ಇದ್ದಿಲ್ಲ ಅವಾಗಿಂದ 2 ಫೋಟೋ ಬಿಟ್ಟು ಮತ್ತು ಯಾವ ಫೋಟೋ ಅಲ್ಲಿ ನನ್ನ ಫೋನ್ದಾಗ ಒಂದು ಇಟ್ಕೊಂಡಿಲ್ಲ ರೀ ನನ್ನ ಫೋನ್ದಾಗ ಫೋಟೋಸ್ನ ಯಾರೋ ಇದು ಹೆಡ್ಫೋನ್ಸ್ ಬಿಟ್ರೆ ಹೆಡ್ಫೋನ್ ಕನೆಕ್ಟೆಡ್ ಆಗಿನೂ ಸೌಂಡ್ ಬಂತ ಯಾರು ಬಂದ್ರೆ ನನ್ನ ಕಿವ್ಯಾಗ ಇಲ್ಲೇ ಸೌಂಡ್ ಕೇಳತ್ತೈತಿ ಯಾರು ಬಂದ್ರೆ ಆತೀನಿ ರೀ ಗೈಸ್ನ ಅದ್ರ ಸೌಂಡ್ ಕೇಳತ್ತಿತ್ತು ಮಸ್ತ್ ಸೌಂಡ್ ಕೇಳತ್ತಿತ್ತು ಇಲ್ಲಿಂದ ಹಿತ್ಲ ತೋರಿಸ್ತೀನಿ ಇಲ್ಲಿಂದ ಹಿಂಗೆ ಕಾಂತ ಅಯ್ಯೋ ಕತ್ಲೆಲ್ಲ ಡಾರ್ಕ್ ಎಲ್ಲ ಡಾರ್ಕಾಗಿ ಕಾಣ್ತೈತಿ ಬ್ಯಾಡ್ ಬಿಡ್ರಿಪ್ಪ ಈಗೆಲ್ಲ ಡಾರ್ಕ್ ಕಾಣ್ತೈತಿ ಈಗೇನು ಚಲೋ ಕಾಣ್ಲದು ಇದೇನು ಸೌಂಡ್ ಏನು ಬಂತಿದೆ ಯಾರು ಬಂದ್ರೆ ಮನ್ಯಾಗ ಸೌಂಡ್ ಇಲ್ಲ ಹಿಂಗೆ ಯಾಕೆ ಸೌಂಡ್ ಬರ್ತಾವ ಅಂತ ಆತನೇನೆ ಇದ್ರ ಸೌಂಡ್ ಅದು ಫುಲ್ ಏನ್ಲಾಗೆ ಯಾಕಂದ್ರೆ ಒಂದು ಸತ ತೆಗಿಬೇಕಪ್ಪ ಏನಾರ ಸ್ಟಾರ್ಟ್ ಮಾಡ್ಬೇಕಪ್ಪ ನೀವು ಬಿಗಿನಿಂಗ್ ಅಂತೇಳಿ
ಎಲ್ಲ ಮತ್ತು ಅದಕ್ಕೆ ಚಿಪ್ದಾಗ ಸಹಿತ ಹಾಕೊಂಡಿಲ್ಲ ನಾವು ಒಂದು ಫೋಟೋಸ್ ವೀಡಿಯೋಸ್ ಒಂದು ಚಿಪ್ದಾಗೂ ಇಲ್ಲ ಇದರಾಗೂ ಇಲ್ಲ. ಡೈರೆಕ್ಟ್ ಫುಲ್ ಡಿಲೀಟ ಮಾಡಿಬಿಟ್ಟು ಅವನ್ನೆಲ್ಲ. ಏನು ಮಾಡ್ತಾರೆ ಹೇಳ್ರಿ. ನೋಡೋಣ್ರಿ ಇದು ಹೊಸ ಫೋನ್ ತೊಗೋಬೇಕಂತೈತಿ. ನೋಡೋಣ್ರಿ ಏನಕ್ಕ ನಾವು ತೊಗೊಂಡ್ರೆ ಈಗ ಐಫೋನ್ ತೊಗೋತೈತಿ. ಈಗಂತಲ್ಲ ದೊಡ್ಡದು ಕೊಡಿ, ಈಗೇನಿಲ್ಲ. ಇದ್ರಾಗ ಬಾಳೆ ನಡೆಸೋದ್ರಿ. ಯಾಕಪ್ಪ ಅಂದ್ರೆ ಇದ್ದಿದ್ರಲ್ಲೇ ನಡೆಸೋ ಬಾಳೆ ಆಗೈತಿ ಈಗ. ಬಾಳೆ ಅದ್ರ ಸಂಬಂಧ ಇದ್ದಿದ್ರಾಗ ನಡೆಸೋದು. ಗಾಡಿ ಆಸೆನ ಅದು ನೋಡೋಣ್ರಿ. ತೊಗೋಬೇಕಾ ತೊಗೋಬೇಕಾ ಅದು. ಮತ್ತು ನಾ ದೊಡ್ಡದ್ರ ತೊಗೋತೇನೆ ರೀ ಗೈಸ. ಹೆಂಗಾರ ಮಾಡಿ ತೊಗೋಬೇಕು, ಕೊಟ್ರೆ ತೊಗೊಂಡ್ಕೊಳ್ಳಿ. ಹೆಂಗೆ ಇರ್ತದೆ ಟ್ರಾವೆಲ್ ಮಾಡೋದಿರ್ತದೆ. ಮೋಟೋ ಬ್ಲಾಗಿಂಗ್ ಫುಲ್ ರೊಚ್ಚಿಗೆದ್ದು ಟ್ರಾವೆಲ್ ಮಾಡ್ಕೊತ ಅಡ್ಡಾಡೋದ್ರಿ. ಹೆಂಗಂದ್ರೆ ಎಲ್ಲ ಕಡೆ ತೋರಿಸೇನೆ ರೀ ಗೈಸ. ಹೆಂಗಂದ್ರೆ ಅವೆಲ್ಲ ಕರ್ನಾಟಕ, ಫಸ್ಟ್ ಕರ್ನಾಟಕ ಟೂರ್, ಆಮೇಲೆ ಜಮ್ಮು, ಆಮೇಲೆ ಆಲ್ ಇಂಡಿಯಾ ಟೂರ್. ಎಕ್ಸ್ಪಲ್ಸ್ ತೊಗೊಂಡೇನೆ, ಎಕ್ಸ್ಪಲ್ಸ್ 210. ಅದ್ರಾಗ ಆಲ್ ಇಂಡಿಯಾ ಟೂರ್ ಮಸ್ತ್. ಹೆಂಗೆ ಇರ್ತೈತಂದ್ರೆ ಆಲ್ ಇಂಡಿಯಾ ಟೂರ್ ಬೆಂಕಿ ಇರ್ತೈತೆ ನೋಡಿರಿ. ಮಾಡೋಣ ಅದ ಮಸ್ತ್ ಮಾರ. ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಬೆಂಕಿ ಇರ್ತೈತೆ ಆಲ್ ಇಂಡಿಯಾ ಟೂರ್. ನಾ ಸಿಂಗಲ್ ಸೋಲೋ ರೈಡ್ರ. ಯಾರು ಬಂದ್ರೆ ಮುಂದೆ, ಯಾರು ಬಂದ್ರೆ ಅಷ್ಟೇ ನೋಡೋದು. ಇಲ್ಲಾಂದ್ರೆ ಐ ಆಮ್ ಸೋಲೋ ರೈಡರ್. ಅಷ್ಟು ಹೋಗೋದು ಮಸ್ತ್ ಇರ್ತೈತೆ ರೀ. ಅವಾಗ ಮಸ್ತ್ ಟ್ರಾವೆಲ್ ಮಾಡೋದು, ಮಸ್ತ್ ಅಡ್ಡಾಡೋದು. ಒಂಥರ ಬೆಂಕಿ ಇರ್ತೈತೆ ರೀ ಸೋಲೋ ಟ್ರಾವೆಲಿಂಗ್. ಹೆಂಗೆ ಇರ್ತೈತೆ ಅಂದ್ರೆ ಹೇಳಕ್ಕೆ ಹೋಗಲ್ಲ. ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಆ ಗಾಡಿ ಮೇಲೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹಿಂದೆಲ್ಲ ಸಾಮಾನು, ನಾನು ಕ್ಯಾಮ್ರಾ ಅದು ಇಷ್ಟೊಂದು ಮಸ್ತ್ ಇಟ್ಕೊಂಡ್ರೆ ಹೆಂಗಿರ್ತೈತಿ. ಬೆಂಕಿ ಇರ್ತೈತಿ ಅದು. ವರ್ಷ ಪೂರ್ತಿ ಏನು ಬರೀ ಟ್ರಾವೆಲ್ ಮಾಡ್ಕೊಂಡ್ರೆ ಅಡ್ಡಾಡೋದು. ಬೆಂಕಿ ಅಪ್ಪ ಅದ ಮಾಡೋದೇನು ಟ್ರಾವೆಲಿಂಗ್ ಮಾಡ್ಕೊತ ಪದೇ ಸರಿ ನಿಮಗೆಲ್ಲ ತೋರಿಸುವಂಥ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ಕೊತಾರೆ ನಾವು. ಮಸ್ತ್ ರೀ ಅದು. ಅದನ್ನ ಮಾಡೋಣ್ರಿ. ಅದನ್ನ ಮಾಡೋಣ. ಮಸ್ತ್ ಟ್ರಾವೆಲ್ ಮಾಡ್ಕೊತಾರೆ ಈ ದೇಶ ಪೂರ್ತಿ ಸುತ್ತ. ಆಮೇಲೆ ಹೊರದೇಶಕ್ಕೆ ಉಂಟು, ಹೊರದೇಶನೂ ಟ್ರಾವೆಲ್ ಎಲ್ಲರಿಗೆ ಹಿಸ್ಟ್ರಿ ನನ್ನ ಥರದಾಗ ಹೇಳ್ತೇನೆ ರೀ ಹಿಸ್ಟ್ರಿ. ಎಲ್ಲರೂ ಹೇಳ್ತಾರೆ, ಆದರೂ ನನ್ನ ಥರ ಬೇರೆ ಯಾಕಂದ್ರೆ ಆ ಥರ ಹೇಳುಣ್ರಿ. ಮಸ್ತ್ ಇರ್ತೈತೆ ಹೇಳಕತ್ರ. ಅದು ಬೆಂಕಿ ಇರ್ತೈತೆ ಅದು ಹೇಳೋಣ್ರಿ. ಅವಾಗ ಟ್ರಾವೆಲ್ ಮಾಡ್ಕೊತ ಮಸ್ತ್. ಅವಾಗ ಹೆಂಗೆ ಅನ್ಸತ್ತೆ ಗೈಸ್. ಅದು ವಿವೋ ರೀ. ನನ್ನಿಂತ ನೀವು ನೋಡಿದ್ರೆ ಅದೊಂಥರ ಖುಷಿನೇ ಬೇರೆ. ಅವಾಗಿಂತ ಯಾರ್ಯಾರು ತೋರಿಸಿರಲ್ಲ ಅದೆಲ್ಲ ಜಾಗ ತೋರಿಸ್ತೇನೆ ನಾವು. ಮಸ್ತ್ ಇರ್ತದೆ ಅವಾಗ ನೋಡಂತ್ರಿ ನೀವು. ಈಗೇನು ರೀ ಅವಾಗ ನೋಡಂತ್ರಿ. ಅವಾಗ ಮಸ್ತ್ ಕಾಣ್ತಿರ್ತದೆ ಎಲ್ಲ ಕಡೆ ಇಂಡಿಯಾ ಪೂರ್ತಿ. ಸಣ್ಣ ಹಳ್ಳಿ ಸಹಿತ ತೋರ್ಸಾನೆ ನಿಮಗೆ. ಹಳ್ಳಿ ಯಾರ್ಯಾರು ಹೋಗಿರಲ್ಲ ಅಂಥ ಹಳ್ಳಿಗಳು ಸಹಿತ ತೋರ್ಸಾನೆ. ಕೆಳಗೆ ಬಂದು ಮಕ್ಕೊಂಡು ನಾಳೆ ಸಿಗ್ತೇನೆ. ಇವತ್ತಿನ ಬ್ಲಾಗ್ ಯಾರು ನೋಡ್ಯಾರ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಸಿಗ್ತೀನಿ.